ಹರೇ ಶ್ರೀನಿವಾಸ. ನಾವು ಹಿಂದಿನ ಕಳೆದ 2 ಬಾರಿಯಲ್ಲಿ ಈ ಭಾಗದಲ್ಲಿ ಏನ್ ಹೇಳಿದ್ರೆ ಸಾತ್ವಿಕ ಗುಣ ಯಾವುದರಿಂದ ಬರುತ್ತೆ ಅಂದ್ರೆ ಗೋಪಿ ಚಂದನದ ಧಾರಣೆಯಿಂದ ಇವು ಆಕಾರದಲ್ಲಿರ್ತಕ್ಕಂಥದ್ದು. ಅದಕ್ಕೆ ಹೆಚ್ಚು ಉದ್ದವನ್ನು ಇಟ್ಕೊಂಡ್ವಿ. ಯಾಕೆ? ಸಾತ್ವಿಕ ಗುಣ ಹೆಚ್ಚು ಬರಲಿ ಅದಕ್ಕೋಸ್ಕರ. ಅದೇ ತರ ತಮೋ ಗುಣ ಹೋಗ್ಲಿಕ್ಕೋಸ್ಕರ ನಾವು ಕಪ್ಪು ಕುಂಕುಮ ಇಟ್ಕೊಂಡ್ವಿ. ಹಾಗೆ ರಜೋಗುಣ ಹೋಗ್ಲಿಕ್ಕೋಸ್ಕರ ಕೆಂಪು ಕುಂಕುಮನ ಇಷ್ಟು ಇಟ್ಕೊಂಡು ಕಳೆದ ಭಾಗದಲ್ಲಿ ಚಿಂತನೆ ಮಾಡಿದ್ವಿ. ಈ ಭಾಗದಲ್ಲಿ ಏನಪ್ಪಾ ಅಂದ್ರೆ ದೇವರ ಚಿಂತನೆ ಅದಕ್ಕೂ ನೋಡಿ ಎರಡೆರಡು ಬೆನಿಫಿಟ್ ಇದೆ. ಇದು ಭಗವಂತನ ಸೂಚಿಸತಕ್ಕಂತಹ ಚಿಹ್ನೆಗಳು. ಅರ್ಥ ಆಯ್ತಾ? ಈ ಇವು ಆಕಾರ ಇರ್ತಕ್ಕಂಥದ್ದು ಭಗವಂತನ ಪಾದವನ್ನ ಸೂಚಿಸುತ್ತೆ. ಭಗವಂತನ ಪಾದ ನೋಡ್ರಿ, ಈ ಕೆಳಗಡೆ ಬರ್ತಲ್ಲ ಯು ಆಕಾರ, ಅದು ಹಿಮ್ಮಡಿ ಅಂತ ಇಟ್ಕೊಂಡ್ರೆ ಈ ಮೇಲ್ ಬರ್ತಕ್ಕಂಥ ಬೆರಳುಗಳನ್ನ ಸೂಚಿಸ್ತಕ್ಕಂಥ ಭಾಗ ಮೇಲ್ಭಾಗ. ಸೊ ಅದು ಯು ಆಕಾರದಲ್ಲಿ ಅದು ಭಗವಂತನ ಪಾದವನ್ನ ಸೂಚಿಸುತ್ತೆ. ಕಪ್ಪು ಕುಂಕುಮ ಪಾಂಡುರಂಗನ ಒಂದು ಚಿಹ್ನೆಯನ್ನು ತೋರಿಸುತ್ತೆ. ಪಾಂಡುರಂಗ ಇದ್ದಾನೆ, ಆ ಕಪ್ಪು ಕುಂಕುಮದಲ್ಲಿ ಪಾಂಡುರಂಗ ನೆಲೆಸಿದ್ದಾರೆ. ಹಾಗೆ ಕೆಂಪು ಕುಂಕುಮದಲ್ಲಿ ನಮ್ಮ ಎಲ್ಲರಿಗೂ ಮೆಚ್ಚಿ ರುಕ್ಮಿಣಿ ದೇವಿ ಅಲ್ಲಿ ನೆಲೆಸಿದ್ದಾರೆ. ಸೊ ಪಾಂಡುರಂಗ ರುಕ್ಮಿಣಿಯ ಆ ಪಾದದ ಒಳಗಡೆಗೆ ಅವ್ರನ್ನ ನಾವು ಸೇರಿಸ್ಕೊಂಡಿದ್ದೀವಿ. ಏನ್ ಸರ್ ಪಾದ ಅಂದ್ರೆ ಭಗವಂತನ ಪಾದ, ಅದ್ರ ಜೊತೆಗೆ ಭಗವಂತ ಒಳಗಡೆ ಅಲ್ಲಿ ಪಾದದೊಳಗೆ ಪಾದ ಅಂದ್ರೆ ಪಾದದಲ್ಲಿ ಭಗವಂತ ಸೇರ್ಬೋದಾ? ಅವ್ರ ಪಾದಗಳು ಅವನ ಪಾದ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಭಗವಂತ ಸರ್ವಾಂತರ್ಯಾಮಿ, ಇಡೀ ವಿಶ್ವವನ್ನೇ ಅವನು ಧರಿಸಿರ್ತಕ್ಕಂಥವನು. ಅವನಿಗೆ ಪಾದ, ತಲೆ ಭಾಗ, ಕೈ ಭಾಗ ಭೇದ ಭಾವನೆ ಇಲ್ಲ. ಎಲ್ಲವೂ ಕೂಡ ಒಂದು ಇಡೀ ಅಂಗಾಂಗಗಳೇ, ಇಡೀ ವಿಶ್ವವೇ ಅವನು ಆವರಿಸಿದ್ರಿಂದ ಅವನೂ ಕೂಡ ಪಾದವೂ ಅವನಾಗಿದ್ದಾನೆ, ಮುಖವೂ ಅವನಾಗಿದ್ದಾನೆ, ಕೈ ಕಾಲು ಎಲ್ಲವೂ ಕೂಡ ಅವನ ಅಂಶವೇ. ಆದ್ದರಿಂದ ಆ ಚಿಂತನೆಯನ್ನು ನಾವು ತೊಡಗಿಸಿಕೊಂಡಾಗ ಪಾದದೊಳಗಡೆಗೆ ಪಾಂಡುರಂಗರು ಬಂದ್ಬಿಟ್ರೆ ಸಾಧ್ಯ ಅಂತಂದ್ರೆ ಅದರಲ್ಲೂ ಕೂಡ ಭಗವಂತ ಇರ್ತಾನೆ ಚಿಂತನೆ ಮಾಡಬೇಕು. ಆ ಪಾದದ ಮಧ್ಯಭಾಗದಲ್ಲಿ ಪಾಂಡುರಂಗ ರುಕ್ಮಿಣಿಯರು ಇದ್ದಾರೆ. ಇವರು ಇಬ್ಬರಿಗೆ ಏನ್ ಮಾಡ್ತಾ ಇದ್ದಾರೆ? ಅವರ ಮಧ್ಯೆ ಇಟ್ಕೊಂಡು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮನ್ನು ರಕ್ಷಿಸಿ ಇಡೀ ಜೀವನವನ್ನ ಒಂದು ಸರಿಯಾದ ಸನ್ಮಾನದಲ್ಲಿ ಹೋಗುವ ಹಾಗೆ ನಮ್ಮ ರಕ್ಷಣೆ ಮಾಡ್ತಿದ್ದಾರೆ. ಅವರಿಬ್ರು ಏನ್ ಮಾಡ್ತಾ ಇದ್ದಾರೆ? ಊರ್ಧ್ವ ಮೇಲೆ ಹೋಗ್ತಾ ಇದೆ. ಊರ್ಧ್ವ ಅಂದ್ರೇನು? ಮೋಕ್ಷ ಮಾರ್ಗವನ್ನ ಸೂಚಿಸ್ತಕ್ಕಂಥವ್ರು ಅವರಿಬ್ರು ಆಗಿರ್ತಾರೆ. ಇಷ್ಟೆಲ್ಲ ಆದಮೇಲೆ ಇನ್ನೇನು ಚಿಂತನೆ ಮಾಡ್ಬೋದು ಅಂತ ಮುಂದಿನ ಭಾಗದಲ್ಲಿ ನಾವು ಚಿಂತನೆ ಮಾಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಜೋ ರಾಘವೇಂದ್ರ, ಹರೇ